ನ್ಯೂಜಿಲೆಂಡ್ಗೆ ಸೇರಿದ ಒಬ್ಬ ರೈತ ಒಂದು ವಿಚಿತ್ರ ನಿರ್ಧಾರ ತೆಗೆದುಕೊಂಡ. ಉಣ್ಣೆಗಾಗಿ ಸಾಕಿದ ಮೆರಿನೋ ಮತ್ತೆ ಸಂಕರ ತಳಿ ಕುರಿಗಳನ್ನ ಮೊದಲ ಬ್ಯಾಚ್ ಆಗಿ ಸುಮಾರು 400 ಕುರಿಗಳನ್ನ ಒಂದು ನಿರ್ಜನ ದ್ವೀಪಕ್ಕೆ ಕೊಂಡೊಯ್ದ. ಆ ದ್ವೀಪದಲ್ಲಿ ಮನುಷ್ಯರು ಇಲ್ಲ, ಮರಗಳು ಇಲ್ಲ, ಕೇವಲ ಹುಲ್ಲು, ತಂಪಾದ ಗಾಳಿ, ಕಲ್ಲುಗಳು, ಅನಂತ ಏಕಾಂತತೆ ಮಾತ್ರ ಇದ್ದವು. ಆದ್ರೆ ಆ ದ್ವೀಪದ ಕಠಿಣ ಮತ್ತೆ ಭಯಾನಕ ವಾತಾವರಣದ ಕಾರಣ ಆತನ ಯೋಜನೆ ಫಲಿಸಲಿಲ್ಲ. ಆದ್ದರಿಂದ ಆತ ಕುರಿಗಳನ್ನ ಆ ನಿರ್ಜನ ದ್ವೀಪದಲ್ಲಿ ಬಿಟ್ಟು ಹಿಂತಿರುಗಿ ಬಂದ. ಆನಂತರ ಬಹಳ ವರ್ಷಗಳು ಕಳೆದು ಹೋದವು. ಯಾರು ಆ ದ್ವೀಪಕ್ಕೆ ಹಿಂತಿರುಗಿ ಹೋಗಲಿಲ್ಲ. ಇನ್ನು 50-60 ವರ್ಷಗಳ ನಂತರ 1970ರಲ್ಲಿ ಕೆಲವರು ಮನುಷ್ಯರು ಆ ದ್ವೀಪಕ್ಕೆ ಹೋದಾಗ ಅವರು ನೋಡಿದ ದೃಶ್ಯವನ್ನ ಅವರಿಗೆ ನಂಬುವುದು ತುಂಬಾ ಕಷ್ಟವಾಗುತ್ತೆ. ಯಾಕಂದ್ರೆ ಆ ಕುರಿಗಳು ಕೇವಲ ಬದುಕುಳಿದಿದ್ದಷ್ಟೇ ಅಲ್ಲದೆ ಅವುಗಳ ರೂಪ ಕೂಡ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಅವು ಭಯಾನಕ ದೇಹವನ್ನ ಹೊಂದಿದ್ದವು. ಅವುಗಳ ದೇಹದ ಮೇಲಿನ ಉಣ್ಣೆ ದಟ್ಟವಾಗಿ ಬದಲಾಗಿರುತ್ತೆ. ಅವುಗಳ ವರ್ತನೆ ಮತ್ತೊಂದು ಪ್ರಾಣಿಯಂತೆ ಬದಲಾಗಿರುತ್ತೆ. ಅವು ಒಂದು ಹೊಸ ಅದ್ಭುತ ತಳಿಯಾಗಿ ವಿಕಾಸಗೊಂಡಂತೆ ತೋರ್ತಿತ್ತು. ಆದ್ರೆ ಇಷ್ಟು ಅಸಾಮಾನ್ಯ ಬದಲಾವಣೆಗೆ ಕಾರಣ ಏನು? ಮತ್ತೆ ಆ ಕಷ್ಟಕರ ವಾತಾವರಣದಲ್ಲಿ ಅವು ಹೇಗೆ ಬದುಕಿದವು? ಈ ನಿರ್ಜನ ದ್ವೀಪ ಅವುಗಳನ್ನ ಹೇಗೆ ತನ್ನದಾಗಿಸಿಕೊಂಡಿತ್ತು? ಕೊನೆಗೆ ಅವುಗಳಿಗೆ ಏನಾಯಿತು? ಅವುಗಳನ್ನ ಯಾಕೆ ಗುಂಡಿಟ್ಟು ಕೊಲ್ಲಬೇಕಾಯಿತು? ಈ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನೀವು ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ದೀರಾ ಎಂಬುದನ್ನ ಕಾಮೆಂಟ್ ಮಾಡಿ ತಿಳಿಸಿ. ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿರುವುದೇ ಈ ಕ್ಯಾಂಬೆಲ್ ಐಲ್ಯಾಂಡ್. 1895ರಲ್ಲಿ ನ್ಯೂಜಿಲೆಂಡ್ ಸರ್ಕಾರ ಈ ದ್ವೀಪವನ್ನ ಪಶು ಪೋಷಣೆ ಲೀಸ್ ವ್ಯವಸ್ಥೆ ಅಂದ್ರೆ ಪಾಶ್ಚರಲ್ ಲೀಸ್ ಸಿಸ್ಟಮ್ ವ್ಯಾಪ್ತಿಗೆ ತಂದಿತ್ತು. ಅಂದ್ರೆ ಸರ್ಕಾರಿ ಭೂಮಿಯನ್ನ ಲೀಸ್ಗೆ ತೆಗೆದುಕೊಂಡು ಅಲ್ಲಿ ಪಶುಗಳನ್ನ ಸಾಕಲು ಅನುಮತಿ ನೀಡಿತು. ಆದ್ರೆ ಮೆರಿನೋ ಉಣ್ಣೆ ಜಗತ್ತಲ್ಲೇ ಅತ್ಯಂತ ಮೌಲ್ಯಯುತವಾದದ್ದು. ನ್ಯೂಜಿಲೆಂಡ್ ಅಲ್ಲಿ ಭೂಮಿ ಖರೀದಿ ಸ್ಪರ್ಧೆ ಹೆಚ್ಚು. ಆದ್ರೆ ಕ್ಯಾಂಬೆಲ್ ಐಲ್ಯಾಂಡ್ ಸಂಪೂರ್ಣ ಖಾಲಿಯಾಗಿ ಹಸಿರು ಮೈದಾನಗಳೊಂದಿಗೆ ಟಸ್ಸಾಕ್ ಹುಲ್ಲು, ಮೆಗಾ ಹರ್ಬ್ಸ್ ಗಳೊಂದಿಗೆ ಸಮೃದ್ಧವಾಗಿತ್ತು. ಇನ್ನು ಪ್ರೆಡಿಟರ್ ಗಳಿರೋದಿಲ್ಲ. ಆದ್ದರಿಂದ ಇದು ಸಹಜ ಫಾರ್ಮ್ ಎನ್ನಿಸುತ್ತೆ. ಹಲವಾರು ಜನರು ಲೀಸ್ ತೆಗೆದುಕೊಂಡು ಕುರಿಗಳನ್ನ ಸಾಕಿ ಉಣ್ಣೆ ಮಾರಿ ಲಾಭ ಪಡೆಯಬೇಕೆಂಬ ಯೋಜನೆ ಮಾಡಿದರು. ಆದ್ರೆ ಅದೇ ವರ್ಷ ಗಿಸ್ಬೋರ್ನ್ ಪ್ರದೇಶಕ್ಕೆ ಸೇರಿದ ಜೇಮ್ಸ್ ಗಾರ್ಡನ್ ಎಂಬ ವ್ಯಕ್ತಿ ಮೊದಲ ಬಾರಿಗೆ ಲೀಸ್ ತೆಗೆದುಕೊಂಡ. ಆತ ಸುಮಾರು 400ರಿಂದ 500 ಕುರಿಗಳನ್ನ ಮತ್ತೆ ಕೆಲವು ಮರಗಳನ್ನ ಅಲ್ಲಿಗೆ ತೆಗೆದುಕೊಂಡು ಹೋದ. ಆದ್ರೆ 1900ರ ವೇಳೆಗೆ ಆತನ ಯೋಜನೆ ವಿಫಲವಾಗುತ್ತೆ. ಯಾಕಂದ್ರೆ ಆತನಿಗೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಅವುಗಳಲ್ಲಿ ಮೊದಲನೆಯದ್ದು ಸರಬರಾಜು ಸಮಸ್ಯೆ. ಆ ದ್ವೀಪ ಸರಿಸುಮಾರು 660 ಕಿಲೋಮೀಟರ್ ದೂರವಿರುತ್ತೆ. ಅಲ್ಲಿಗೆ ಹಡಗುಗಳು ಬರುವುದು ಕಷ್ಟ, ಖರ್ಚು ಹೆಚ್ಚು. ಇನ್ನು ವಾತಾವರಣ ಸರಾಸರಿ ತಾಪಮಾನ 6ರಿಂದ 8 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇನ್ನು ಬಲವಾದ ಗಾಳಿಗಳು, ಹಿಮದ ಕಾರಣದಿಂದ ಕುರಿಗಳು ಬದುಕುವುದು ಕಷ್ಟವಾಗುತ್ತೆ. ಉಣ್ಣೆ ಗುಣಮಟ್ಟ ಕಡಿಮೆಯಾಗುತ್ತೆ. ಹುಲ್ಲು ಪೋಷಕಾಂಶಗಳು ಕಡಿಮೆ. ಆದ್ದರಿಂದ ಉಣ್ಣೆ ದಪ್ಪವಾಗೋದಿಲ್ಲ. ಮಾರ್ಕೆಟ್ ವ್ಯಾಲ್ಯೂ ಇರೋದಿಲ್ಲ. ಇನ್ನು ಮಾನವ ಶ್ರಮ, ಕಾರ್ಮಿಕರು ಸಿಕ್ಕಿ ಹಾಕಿಕೊಂಡರು. ಆಹಾರ ಖಾಲಿಯಾಗುತ್ತೆ. ಕೊನೆಗೆ ಫಲಿತಾಂಶ ನೋಡಿಕೊಂಡ್ರೆ ಆರ್ಥಿಕವಾಗಿ ನಷ್ಟವಾಗ್ತಿತ್ತು. ಆದ್ದರಿಂದ ಗಾರ್ಡನ್ ಲೀಸ್ ಬಿಟ್ಟು ಕೊಟ್ಟಿದ್ದರಿಂದ ಕುರಿಗಳು ಆ ದ್ವೀಪದಲ್ಲೇ ಉಳಿದು ಬಿಟ್ಟವು. ಆನಂತರ ಒಬ್ಬ ಕ್ಯಾಪ್ಟನ್ ಮತ್ತೆ ಆ ಲೀಸ್ ನ ಖರೀದಿಸಿ ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಆರಂಭಿಸಿದ. ಆತ ಮತ್ತೊಮ್ಮೆ 3 ಹಂತಗಳಲ್ಲಿ ಸುಮಾರು 3000ರಿಂದ 4000 ಕುರಿಗಳನ್ನ ಹಡಗುಗಳಲ್ಲಿ ದ್ವೀಪಕ್ಕೆ ಕಳಿಸಿದ. ಅವುಗಳಲ್ಲಿ ಹೆಚ್ಚಿನವು ಮೆರಿನೋ ತಳಿ ಅಥವಾ ಸಂಕರ ತಳಿಗಳಿರ್ತವೆ. 1916ಕ್ಕೆ ಕುರಿಗಳ ಸಂಖ್ಯೆ 8000ಕ್ಕಿಂತ ಹೆಚ್ಚಾಗಿ ಬೆಳೆಯುತ್ತೆ. ಈ ದ್ವೀಪ ಕುರಿ ಸಾಕಾಣಿಕೆಗೆ ಸೂಕ್ತವಾಗಿತ್ತು. ಯಾಕಂದ್ರೆ ಅಲ್ಲಿ ಅನೇಕ ಬಗೆಯ ಆಹಾರ ಸಂಪನ್ಮೂಲಗಳಿರ್ತವೆ. ಮುಖ್ಯವಾಗಿ ಕೆಲವು ದೊಡ್ಡ ಗಾತ್ರದ ಸಸ್ಯಗಳು. ಇವುಗಳನ್ನ ಮೆಗಾ ಹರ್ಬ್ಸ್ ಎಂದು ಕರೀತಾರೆ. ಈ ಸಸ್ಯಗಳು ಸೂರ್ಯನ ಕಿರಣಗಳನ್ನ ಚೆನ್ನಾಗಿ ಹೀರ್ಕೊಂಡು ಶಕ್ತಿಯುತವಾಗಿ ಬೆಳೆದವು. ಆ ಶಕ್ತಿ ಕುರಿಗಳು ಕಠಿಣ ತಂಪಾದ ವಾತಾವರಣದಲ್ಲಿ ಬದುಕಲು ಸಹಾಯ ಮಾಡುತ್ತೆ. ಆದ್ರೆ ಕಾಲಕ್ರಮೇಣ ಆ ಸಹಜ ಆಹಾರ ಸಂಪನ್ಮೂಲಗಳು ಕಡಿಮೆಯಾಗತೊಡಗಿದವು. ಆದ್ದರಿಂದ ಕುರಿಗಳ ಸಂಖ್ಯೆ ಕೂಡ ಕ್ರಮೇಣ ಕಡಿಮೆಯಾಗುತ್ತೆ. 1931ರಲ್ಲಿ ಈ ಯೋಜನೆ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತೆ. ಕಾರಣ ತಿಳಿದದ್ದೇ. ಜೇಮ್ಸ್ ಗಾರ್ಡನ್ ಎದುರಿಸಿದ ಸಮಸ್ಯೆಗಳು ಕೂಡ ಒಂದು ಮುಖ್ಯ ಕಾರಣ. ಆದರೂ ಅಷ್ಟೊತ್ತಿಗೆ ಸುಮಾರು 4000 ಕುರಿಗಳು ಬದುಕುಳಿದಿದ್ದವು. ಅಲ್ಲಿ ಇದ್ದ ಕಾರ್ಮಿಕರು ಅಪಾಯದಲ್ಲಿ ಬಿದ್ದರು. ಯಾಕಂದ್ರೆ ಅವರಿಗೆ ಮುಖ್ಯ ಭೂಭಾಗಕ್ಕೆ ಹಿಂತಿರುಗಲು ಆಗೋದಿಲ್ಲ. 2 ವರ್ಷಗಳಿಂದ ಯಾವುದೇ ದೋಣಿ ಅಥವಾ ಸಂವಹನ ವ್ಯವಸ್ಥೆ ಇಲ್ಲದೆ ಅವರು ಆ ದ್ವೀಪದಲ್ಲಿ ಸಿಕ್ಕಿ ಹಾಕಿಕೊಂಡರು. ಕೊನೆಗೆ ಸರ್ಕಾರ ಒಂದು ಹಡಗು ಕಳಿಸಿ ಅವರನ್ನ ರಕ್ಷಿಸಿತು.
ಆದ್ರೆ ಅವರು ಸಂಗ್ರಹಿಸಿದ ಕುರಿಗಳ ಉಣ್ಣೆ ಬೆಲೆ ತುಂಬಾ ಕಡಿಮೆ ಇದ್ದ ಕಾರಣ ಪ್ರಯಾಣದ ಖರ್ಚುಗಳು ಹಿಂತಿರುಗಲಿಲ್ಲ. ಫಲಿತಾಂಶವಾಗಿ ಅವರಿಗೆ ಯಾವುದೇ ವೇತನ ದೊರಕಲಿಲ್ಲ. ಆಗ ಆ ಕುರಿಗಳನ್ನ ಆ ದ್ವೀಪದಲ್ಲೇ ಅವುಗಳ ವಿಧಿಯ ಮೇಲೆ ಅವಲಂಬಿತವಾಗಿ ಬದುಕಲು ಏಕಾಂಗಿಯಾಗಿ ಬಿಟ್ಟರು. ಅವುಗಳನ್ನ ಕೊಂಡೊಯ್ದರೂ ಸಹ ಹಣ ವ್ಯರ್ಥ ಎಂದು ಅಲ್ಲೇ ಬಿಟ್ಟು ಬಿಟ್ಟರು. ಆದ್ರೆ ಸಮಸ್ಯೆ ಏನೆಂದ್ರೆ ಈ ಕುರಿಗಳು ಸಹಜವಾಗಿ ಬದುಕಲು ಸಿದ್ಧವಾಗಿರೋದಿಲ್ಲ. ಅವುಗಳಿಗೆ ನಿಯಮಿತವಾಗಿ ಉಣ್ಣೆ ಕತ್ತರಿಸುವುದು ಅಗತ್ಯ. ಇಲ್ಲದಿದ್ರೆ ಅಧಿಕ ಉಣ್ಣೆ ದೇಹದಲ್ಲಿ ಸಂಗ್ರಹವಾಗಿ ಅವುಗಳ ಸಾವಿಗೆ ಕಾರಣವಾಗಬಹುದು. ಇಷ್ಟೇ ಅಲ್ಲದೆ ಈ ಕುರಿಗಳು ಆತ್ಮರಕ್ಷಣೆ ಮಾಡಿಕೊಳ್ಳಲಾರವು. ಇತರ ಪ್ರಾಣಿಗಳಂತೆ ಅವುಗಳಿಗೆ ಕೊಂಬು ಅಥವಾ ಉಗುರುಗಳು ಇರೋದಿಲ್ಲ. ಬೇಟೆಯಾಡುವ ಪ್ರಾಣಿಗಳು ದಾಳಿ ಮಾಡಿದ್ರೆ ಅವು ಸಾಯ್ತವೆ. ಆದ್ರೆ ಕ್ಯಾಂಬೆಲ್ ದ್ವೀಪದ ಸಹಜ ವಾತಾವರಣವೇ ಅವುಗಳಿಗೆ ರಕ್ಷಣಾ ಕವಚವಾಗುತ್ತೆ. ದ್ವೀಪದ ಸುತ್ತಲೂ ಬೆಟ್ಟಗಳು ಕಲ್ಲುಗಳಿಂದ ಮುಚ್ಚಲ್ಪಟ್ಟಿದ್ದ ಕಾರಣ ಬೇಟೆಯಾಡುವ ಪ್ರಾಣಿಗಳು ಒಳಗಡೆ ಬರಲಾರವು. ಬಲವಾದ ಗಾಳಿಗಳ ಕಾರಣ ನೊಣಗಳು ಅಥವಾ ಕೀಟಗಳು ಅಲ್ಲಿ ಬದುಕಲಾರವು. 1916ಕ್ಕೆ ಕುರಿಗಳ ಸಂಖ್ಯೆ ಗರಿಷ್ಠವಾಗುತ್ತೆ. ಆದ್ರೆ 1931ಕ್ಕೆ ಆಹಾರ ಕೊರತೆಯ ಕಾರಣದಿಂದ ಮತ್ತೆ ಕಡಿಮೆಯಾಗುತ್ತೆ. ಆದ್ರೂ ಆಶ್ಚರ್ಯಕರವಾಗಿ 1931ರಿಂದ 1970ರ ಮಧ್ಯಕಾಲದಲ್ಲೇ ಮಾನವರ ಸಹಾಯವಿಲ್ಲದೆಯೇ ಆ ಕುರಿಗಳ ಸಂಖ್ಯೆ ಮತ್ತೆ ಹೆಚ್ಚಲಾರಂಭಿಸಿತು. ಅಷ್ಟೊತ್ತಿಗೆ ಅವುಗಳನ್ನ ಅನಿಶ್ಚಿತ ಸಾವಿನ ಅಂಚಿನಲ್ಲಿ ಬಿಟ್ಟಿರಲಾಗಿತ್ತು. ಆದ್ರೆ ಪ್ರಕೃತಿ ತನ್ನ ನಿಯಮದಂತೆ ಅವುಗಳನ್ನ ಹೊಸದಾಗಿ ರೂಪಿಸಿತು. ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲಾರದ ಕುರಿಗಳು ಹೆಚ್ಚು ಕಾಲ ಅಲ್ಲಿ ಬದುಕಲಿಲ್ಲ. ಆಹಾರದ ಕೊರತೆ, ಚಳಿ ಮತ್ತೆ ಕಠಿಣ ವಾತಾವರಣದಲ್ಲಿ ಅವು ಬೇಗ ಸತ್ತವು. ಅವುಗಳ ವಾರಸುದಾರರು ಯಾರೂ ಉಳಿಯಲಿಲ್ಲ. ಆದ್ರೆ ಸ್ವತಃ ಬಲವಾಗಿರುವ ಮತ್ತೆ ಹೊಸ ವಾತಾವರಣಕ್ಕೆ ಅಭ್ಯಾಸವಾದ ಕುರಿಗಳು ಬದುಕಿ ಅವುಗಳ ಸಂತತಿಯನ್ನ ಅಲ್ಲೇ ಬೆಳೆಸಿದವು. ಈ ರೀತಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬದುಕುಳಿಯುವ ಜೀನ್ಗಳು ಮಾತ್ರ ಹರಡಿದವು. ಮತ್ತೆ ಕ್ರಮೇಣ ದ್ವೀಪದಲ್ಲಿ ಅತ್ಯಂತ ಸಹನಶೀಲ ಮತ್ತೆ ಬಲವಾದ ಕುರಿಗಳು ಮಾತ್ರ ಉಳಿದವು. ಕುರಿಗಳ ಸಂಖ್ಯೆ ಕಡಿಮೆಯಾದಾಗ ದ್ವೀಪದ ಸಸ್ಯಗಳು ಮತ್ತೆ ಬೆಳೆಯಲು ಅವಕಾಶ ಸಿಕ್ಕಿತು. ಫಲಿತಾಂಶವಾಗಿ ಹೊಸ ಬಗೆಯ ಕುರಿಗಳಿಗೆ ಆಹಾರ ಲಭ್ಯತೆ ಹೆಚ್ಚಾಯಿತು. ಮತ್ತೊಂದು ಮುಖ್ಯ ಕಾರಣ ಏನೆಂದ್ರೆ ದ್ವೀಪದಲ್ಲಿ ಬೇಟೆಯಾಡುವ ಪ್ರಾಣಿಗಳಿರೋದಿಲ್ಲ. ಅಂದರೆ ಅವುಗಳ ಜೀವನಕ್ಕೆ ದೊಡ್ಡ ಬೆದರಿಕೆ ಇಲ್ಲ. ಈ ರೀತಿ ಸುಮಾರು 40 ವರ್ಷಗಳಿಂದ ಅಲ್ಲಿದ್ದಂತಹ ಆ ಕುರಿಗಳು ಯಾವುದೇ ಮಾನವ ಸಂರಕ್ಷಣೆ ಇಲ್ಲದೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಬದುಕಿದವು. ಒಂದು ಕಾಲದಲ್ಲಿ ಅವು ಸಂಪೂರ್ಣವಾಗಿ ಮನುಷ್ಯರ ಮೇಲೆ ಅವಲಂಬಿತವಾಗಿದ್ದವು. ಆದ್ರೆ ಈಗ ಆ ರೀತಿ ಇಲ್ಲ. ನಂತರ 1975ರಲ್ಲಿ ವಿಜ್ಞಾನಿಗಳು ಮತ್ತೆ ಸಿಬ್ಬಂದಿ ಮತ್ತೆ ಆ ದ್ವೀಪಕ್ಕೆ ಹಿಂತಿರುಗಿ ಬಂದಾಗ ಅವರು ಒಂದು ನಂಬಲಾಗದ ದೃಶ್ಯವನ್ನ ನೋಡಿ ಆಶ್ಚರ್ಯಚಕಿತರಾದರು. ನೋಡಿದರೆ ಆ ಕುರಿಗಳು ಹಳೆಯ ತಳಿಯಂತೆಯೇ ಕಾಣುತ್ತಿದ್ದರು. ವಾಸ್ತವವಾಗಿ ಅವು ಸಂಪೂರ್ಣವಾಗಿ ಹೊಸ ಬಗೆಯ ಜೀವಿಯಾಗಿ ಬದಲಾಗಿದ್ದವು. ಅವುಗಳ ದೇಹ ರಚನೆ ಬದಲಾಗಿತ್ತು. ಕಾಲುಗಳು ಉದ್ದವಾಗಿ, ತಲೆ ಎತ್ತಿ ನಡೆಯುವುದು, ಮತ್ತೆ ಅವುಗಳ ದೇಹದ ಮೇಲಿನ ಉಣ್ಣೆ ಗಾಳಿ ಮತ್ತೆ ಚಳಿಯ ಕಾರಣದಿಂದ ಗಡುಸಾಗಿ ಮತ್ತೆ ದಪ್ಪವಾಗಿತ್ತು. ಗಟ್ಟಿ ಸಸ್ಯಗಳನ್ನ ಎಳೆದು ತಿನ್ನುವುದರಿಂದ ಅವುಗಳ ದವಡೆಗಳು ಗಟ್ಟಿಯಾಗಿ ಮತ್ತೆ ಬಾಗಿದಂತೆ ಬದಲಾಗಿದ್ದವು. ದೈಹಿಕವಾಗಿ ಅಷ್ಟೇ ಅಲ್ಲದೆ ಅವುಗಳ ವರ್ತನೆಯಲ್ಲೂ ದೊಡ್ಡ ಬದಲಾವಣೆ ಬಂದಿರುತ್ತೆ. ಅವು ನಿಂತುಕೊಂಡೇ ಜನ್ಮ ನೀಡುತ್ತಿದ್ದವು. ಮತ್ತೆ ಹುಟ್ಟಿದ ಕೆಲವು ನಿಮಿಷಗಳಲ್ಲೇ ಆ ಕುರಿ ಮರಿ ನಡೆಯುತ್ತಿದ್ದವು. ಇಷ್ಟೇ ಅಲ್ಲದೆ ಅವು ಒಂದೆರಡು ಅಪಾಯಕಾರಿ ರೋಗಗಳಿಂದ ಸಹಜ ರೋಗ ನಿರೋಧಕ ಶಕ್ತಿಯನ್ನು ಪಡೆದಿದ್ದವು. ಅವು ತಮ್ಮ ದೇಹದ ಮೇಲಿನ ಉಣ್ಣೆಯನ್ನ ತಾವೇ ಬಿಟ್ಟುಕೊಳ್ಳಬಲ್ಲವಾಗಿದ್ದವು. ಅವುಗಳ ಜೀವನ ಶೈಲಿ ಕೂಡ ಸಂಪೂರ್ಣ ಭಿನ್ನವಾಗಿತ್ತು. ಪ್ರತಿದಿನ ಬೆಳಗ್ಗೆ 4ರಿಂದ 11ರವರೆಗೆ ಅವು ಮೇಯುತ್ತಿದ್ದವು. ವಾತಾವರಣ ಎಷ್ಟೇ ಕೆಟ್ಟದ್ದಾಗಿದ್ದರೂ ಸರಿ, ಬಲವಾದ ಗಾಳಿಗಳು ಬೀಸಿದಾಗ ಅವು ಹಿಂದಕ್ಕೆ ತಿರುಗಿ ನಿಂತು ಆಹಾರವನ್ನ ಅಗಿಯುತ್ತಿದ್ದವು. ಈ ಅಭ್ಯಾಸವೇ ಅವು ಬದುಕುಳಿಯಲು ಮುಖ್ಯ ಕಾರಣ. ಆದ್ರೆ ಕಾಲಕ್ರಮೇಣ ನ್ಯೂಜಿಲೆಂಡ್ ಸರ್ಕಾರ ಅನನ್ಯ ಸಹಜ ಜೀವ ವೈವಿಧ್ಯವನ್ನ ರಕ್ಷಿಸಲು 1954ರಲ್ಲಿ ಕ್ಯಾಂಬೆಲ್ ದ್ವೀಪವನ್ನ ಸಂಪೂರ್ಣ ಸಹಜ ಸಂರಕ್ಷಣಾ ಪ್ರದೇಶವೆಂದು ಘೋಷಿಸಿತು. ಅದೇ ಸಮಯದಲ್ಲಿ ನ್ಯಾಯಾಲಯದ ಆದೇಶದಂತೆ ಅಲ್ಲಿ ಇದ್ದ ಎಲ್ಲಾ ಕುರಿಗಳನ್ನ ತೆಗೆದು ಹಾಕಬೇಕೆಂದು ಆದೇಶಿಸಿತು. ಈ ಕುರಿಗಳನ್ನ ನಿರ್ಮೂಲನ ಮಾಡಲು ಮುಖ್ಯ ಕಾರಣ ದ್ವೀಪದ ವಿಶೇಷ ಜೀವ ವೈವಿಧ್ಯವನ್ನ ಕಾಪಾಡುವುದು. ದ್ವೀಪದಲ್ಲಿ ಕುರಿಗಳ ಸಂಖ್ಯೆ ನಿಯಂತ್ರಣವಿಲ್ಲದೆ ಹೆಚ್ಚಿದರೆ ಅವು ಅತಿಯಾಗಿ ಮೇಯುವುದರಿಂದ ಒಟ್ಟಾರೆ ಸ್ಥಳೀಯ ಪರಿಸರವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಬಿಡುತ್ತಿದ್ದವು. ಆದ್ದರಿಂದ ಕುರಿಗಳನ್ನ ತೆಗೆದುಹಾಕುವುದು ಎಂಬುದು ದ್ವೀಪದ ಪರಿಸರ ಸಮತೋಲನವನ್ನ ಮತ್ತೆ ತರುವುದಕ್ಕೆ ಮತ್ತೆ ಅದರ ಅಪರೂಪದ ಸಸ್ಯಗಳನ್ನ ವನ್ಯಜೀವಿಗಳನ್ನ ರಕ್ಷಿಸಲು ಒಂದು ನಿರ್ಣಾಯಕ ಕ್ರಮವೆಂದು ಸರ್ಕಾರ ಭಾವಿಸಿತು. ಸಂಶೋಧಕರು ದ್ವೀಪದಲ್ಲಿ ಸಾವಿರಾರು ಕುರಿಗಳಿವೆ ಎಂದು ಅಂದಾಜು ಮಾಡಿದರು. ಆದ್ದರಿಂದ ದ್ವೀಪದಲ್ಲಿ ಒಂದು ದೊಡ್ಡ ಬೇಲಿಯನ್ನ ಏರ್ಪಡಿಸಿ ಕುರಿಗಳನ್ನ ಪ್ರತ್ಯೇಕಿಸಿ
ತಂಡಗಳಾಗಿ ರಚಿಸಿ ಕುರಿ ನಿರ್ಮೂಲನಾ ಕಾರ್ಯಾಚರಣೆ ಆರಂಭಿಸಿದರು. 1984 1991 ಮಧ್ಯೆ ಸುಮಾರು 7,000 ಕುರಿಗಳನ್ನ ಕೊಂದರು. ಮತ್ತೆ 1992ರಲ್ಲಿ ದ್ವೀಪದಲ್ಲಿದ್ದ ಕೊನೆಯ ಕುರಿಯನ್ನು ನಿರ್ಮೂಲನೆ ಮಾಡಿದರು. ಬಹಳಷ್ಟು ಜನ ಈ ಘಟನೆಗೆ ವಿಷಾದ ವ್ಯಕ್ತಪಡಿಸಿದರು. ದ್ವೀಪದ ಸಹಜ ಸಮತೋಲನವನ್ನ ಕಾಪಾಡಲು ಇದು ತುಂಬಾ ಅಗತ್ಯವೆಂದು ಸರ್ಕಾರ ವಾದಿಸಿತು. ಆದ್ರೆ 1975 1976ರಲ್ಲಿ ವಿಜ್ಞಾನಿಗಳು ಪುನರುತ್ಪಾದನೆಗಾಗಿ ಕೆಲವು ಕುರಿಗಳನ್ನ ಜೀವಂತವಾಗಿ ನ್ಯೂಜಿಲೆಂಡ್ಗೆ ತರಬೇಕೆಂದು ನಿರ್ಧರಿಸಿದರು. ಆ ಸಮಯದಲ್ಲಿ ಆ ಕುರಿಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರೋದಿಲ್ಲ. ಇನ್ನು ಅಂದು ಅವುಗಳನ್ನ ಹಿಡಿಯಲು ಪ್ರಯತ್ನಿಸಿದರೆ ಅವು ಸಿಗೋದಿಲ್ಲ. ವಿಶೇಷ ಉಪಾಯಗಳನ್ನ ಬಳಸಿ ಅವುಗಳನ್ನ ಒಂದು ಕಡೆ ಸೇರಿಸಿದರು. ಒಟ್ಟು 58 ಕುರಿಗಳನ್ನ ಸುರಕ್ಷಿತವಾಗಿ ಸಂಗ್ರಹಿಸಿದರು. ಆನಂತರ ಕೃಷಿ ಮತ್ತೆ ಮೀನುಗಾರಿಕೆ ಸಚಿವಾಲಯ ಅವುಗಳಲ್ಲಿ 10 ಅತ್ಯಂತ ಆರೋಗ್ಯಕರ ಕುರಿಗಳನ್ನ ಆಯ್ಕೆ ಮಾಡಿತು. ಇನ್ನು ಅವುಗಳ ಕೊರಳಲ್ಲಿ ಡಾಗ್ ಕಾಲರ್ ಟ್ಯಾಗ್ ಗಳನ್ನ ಹಾಕಿ ಬೆಟ್ಟಗಳನ್ನ ದಾಟಿ ಹಡಗಿನವರೆಗೆ ತಂದರು. ಕೊನೆಗೆ ಈ ಕುರಿಗಳು ದ್ವೀಪವನ್ನ ಬಿಟ್ಟವು. ಇವುಗಳಿಂದಲೇ ಅನೇಕ ವರ್ಷಗಳ ಪರಿಣಾಮದ ಫಲವಾಗಿ ಒಂದು ಹೊಸ ಅಪೂರ್ವ ತಳಿ ಜನಿಸಿತು. ಅದಕ್ಕೆ ಕ್ಯಾಂಬೆಲ್ ಐಲ್ಯಾಂಡ್ ಶೀಪ್ ಎಂದು ಹೆಸರಿಟ್ಟರು. ಈ ತಳಿ ವಂಶ ಪಾರಂಪರಿಕವಾಗಿ ಇನ್ನೂ ಮುಂದುವರೆದಿದೆ. ಇನ್ನೂ ಕೂಡ ಅವು ಪುನರುತ್ಪಾದನೆಯ ಮೂಲಕ ತಮ್ಮ ಅಸ್ತಿತ್ವವನ್ನ ಕಾಯ್ದುಕೊಳ್ತಿವೆ. ವಿಜ್ಞಾನಿಗಳ ಅಭಿಪ್ರಾಯದಂತೆ ಈ ಕುರಿಗಳು ದ್ವೀಪದಲ್ಲೇ ಉಳಿದಿದ್ದರೆ ಬಹುಶಃ ಅವು ಮತ್ತೊಂದು ತಳಿಯಾಗಿ ವಿಕಾಸಗೊಳ್ತಿದ್ದವು. ಆದರೆ ಪಾಪ ಅವುಗಳನ್ನ ಅನಗತ್ಯವಾಗಿ ಕೊಂದು ಹಾಕಿದರು ಎಂದು ನಾನು ಭಾವಿಸ್ತೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.